ಬೆಂಗಳೂರಿನ ಕ್ರಿಕೆಟ್ ಕಾಶಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಐಪಿಎಲ್ ಉದ್ಘಾಟನೆ ಪಂದ್ಯ ನೆರವೇರಲಿದ್ದು ಹಬ್ಬದ ಕಳೆ ಮನೆ ಮಾಡಿದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ನಡೆಸಲಾಗ್ತಾ ಇದ್ದು ನಾಳೆ ಉದ್ಘಾಟನೆ ಪಂದ್ಯ ಆರ್ಸಿಬಿ ವರ್ಸಸ್ ಹೈದರಾಬಾದ್ ನಡೀತಾ ಇರುವಂತದ್ದು. ಸದ್ಯಕ್ಕೆ ಏನು ಕ್ರೀಡಾಂಗಣವನ್ನ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಏನೆಲ್ಲ ಸಿದ್ಧತೆ ಬೇಕಾಗುತ್ತೆ, ಯಾವ ಮ್ಯಾಚ್ ಇವತ್ತು ಕೂಡ ಒಂದು ನೆಟ್ ಪ್ರಾಕ್ಟೀಸ್ ಕೂಡ ನಡೆಯುವಂತದ್ದು ಈ ಒಂದು ಕ್ರೀಡಾಂಗಣದಲ್ಲಿ ಆದ ಕಾರಣದಿಂದಾಗಿ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಗ್ರೌಂಡ್ ಅನ್ನ ಕ್ಲೀನ್ ಮಾಡಿಕೊಂಡು ಯಾವ್ಯಾವೆಲ್ಲ ಸಿದ್ಧತೆ ಬೇಕಾಗಿರುತ್ತೆ, ಮ್ಯಾಚ್ ನಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಕ್ಲೀನ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಾರಿ 32,000ದಿಂದ 35,000 ಜನ ಈ ಒಂದು ಕ್ರಿಕೆಟ್ ನ ವೀಕ್ಷಣೆ ಮಾಡಬಹುದು ಅಂತ ಅಂದಾಜಿಸಲಾಗಿದೆ. ತವರು ಜಿಲ್ಲೆಯಲ್ಲಿ ಈ ಒಂದು ಆರ್ಸಿಬಿ ಪಂದ್ಯ ನೆರವೇರ್ತಾ ಇರೋ ಕಾರಣದಿಂದಾಗಿ ಸುಮಾರು 32,000 ವೀಕ್ಷಕರು ಬಂದು ಐಪಿಎಲ್ ಪಂದ್ಯವನ್ನ ಕಣ್ತುಂಬಿಕೊಳ್ಬಹುದು ಅಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಎಲ್ಲಾ ಸೀಟ್ ಗಳನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಎಲ್ಲ ಕೂರೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ಯಾವುದೇ ರೀತಿಯಾದಂತಹ ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೀಟ್ ಗಳನ್ನ ಕೂಡ ಚೆಕ್ ಮಾಡ್ತಾ ಇರುವಂತದ್ದು. ಈ ಬಾರಿ 32,000ಕ್ಕೂ ಹೆಚ್ಚು ಜನ ಆಗಮಿಸೋ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸದ್ಯ ನಾಳೆ ಸಂಜೆ 7 ಗಂಟೆಗೆ ಒಂದು ಟಾಸ್ ನೆರವೇರುವಂತದ್ದು. 7:30ಕ್ಕೆ ಪಂದ್ಯ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇದೀಗ ಏನು ಯಾವ ಪ್ಲೇಯರ್ಸ್ ಗಳು ಬರ್ಬೋದು, ಯಾವಾಗ ಒಂದು ಪ್ರಾಕ್ಟೀಸ್ ನೆರವೇರುತ್ತೆ ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ನೆಟ್ ಪ್ರಾಕ್ಟೀಸ್ ಅಂತೂ ಖಂಡಿತ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಇನ್ನು ಸುಮಾರು ಪ್ರೇಕ್ಷಕರು ಆಗಮಿಸೋ ಕಾರಣದಿಂದಾಗಿ ನಾಳೆ ಪಂದ್ಯಕ್ಕೂ 4 ಗಂಟೆ ಮುಂಚೆಯೇ ಗೇಟ್ ಅನ್ನ ತೆರೆದಿಡಲಾಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಭಾಸ ಉಂಟಾಗಬಾರ್ದು, ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಬಾರ್ದು ಅನ್ನೋಂತಹ ಕಾರಣದಿಂದಾಗಿ 4 ಗಂಟೆಗೂ ಮುಂಚೆ 45 ಗೇಟ್ಗಳು ಕೂಡ ಓಪನ್ ಆಗುತ್ತೆ. ಇನ್ನು ಟ್ರಾಫಿಕ್ ಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಕಿರಿಕಿರಿ ಕೂಡ ಆಗಬಾರ್ದು. ಇನ್ನು ಇಲ್ಲೇನಾದ್ರೂ ಅಹಿತಕರ ಘಟನೆ ನಡೀಬಾರ್ದು ಅನ್ನೋಂತಹ ಕಾರಣದಿಂದಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಈಗಾಗಲೇ ಗುರುತಿಸಿಕೊಳ್ಳಲಾಗಿದೆ. ಇನ್ನು ನಿನ್ನೆ ಕೂಡ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ನಡೆಸಿದ್ರು. ಪ್ರೆಸ್ ಮೀಟ್ ಅನ್ನ ನಡೆಸಿ ಯಾವೆಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ, ಯಾವೆಲ್ಲ ಭದ್ರತೆ ಪಡೆ ಇರಲಿದೆ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಂಥದ್ದು. ಇನ್ನು ಬಿಗಿ ಭದ್ರತೆಯನ್ನ ಯಾವ ರೀತಿ ನಡೆಸಿದ್ದಾರೆ, ಯಾವೆಲ್ಲ ಗೇಟ್ಗಳು ತೆರೆದಿಡುತ್ತೆ ಅವೆಲ್ಲವನ್ನ ಕೂಡ ಕಾದು ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.